ವೀಕ್ಷಕರೇ, ವಿಜಯಪುರ ಜಿಲ್ಲೆ ಮತ್ತೊಮ್ಮೆ ಭೀಕರ ಹತ್ಯೆಗಳಿಗೆ ಸಾಕ್ಷಿಯಾಗಿದೆ. ಹೌದು, ವಿಜಯಪುರ ಜಿಲ್ಲೆಯ ಚಡ್ಚನ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ನಿರಾಳೆ ಮತ್ತು ಗೋಳಗಿ ಕುಟುಂಬಗಳ ನಡುವೆ ಈ ವಾಗ್ವಾದ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಮಾಹಿತಿಯ ಪ್ರಕಾರ 1 ವರ್ಷದ ಹಿಂದೆ ಖರೀದಿಸಿದ್ದ ಜಮೀನನ್ನು ಸ್ವಚ್ಛಗೊಳಿಸಲು ನಿರಾಳೆ ಕುಟುಂಬ ಇಂದು ಬೆಳಿಗ್ಗೆ ಜಮೀನಿಗೆ ತೆರಳಿರುವ ವೇಳೆ ಎರಡೂ ಕುಟುಂಬಗಳ ನಡುವೆ ಮಾತಿನ ಚಕಮಕಿ ನಡೆದು ವಾಗ್ವಾದ ತೀವ್ರ ಸ್ವರೂಪಕ್ಕೆ ಪಡೆದುಕೊಂಡು ಬಳಿಕ ಗುಂಡಿನ ದಾಳಿ ನಡೆಯಲಾಗಿದೆ ಎಂದು ಶಂಕಿಸಲಾಗ್ತಾ ಇದೆ. ಈ ಘಟನೆಯಲ್ಲಿ ಒಟ್ಟು 6 ಜನ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಮೃತರನ್ನ ರೇವಣಸಿದ್ದಪ್ಪ ನಿರಾಳೆ, ದುಂಡಪ್ಪ ರೇವಣಸಿದ್ದಪ್ಪ ನಿರಾಳೆ, ಶಿವಪುತ್ರಪ್ಪ ರೇವಣಸಿದ್ದಪ್ಪ ನಿರಾಳೆ ಜೊತೆಗೆ ಚಂದ್ರಶೇಖರ್ ನಿರಾಳೆ ಮತ್ತು ಶಬ್ಬೀರ್ ಅತ್ತಾರ್ ಎಂದು 6 ಜನರನ್ನ ಗುರುತಿಸಲಾಗಿದೆ. ಘಟನೆ ಬಳಿಕ ಮೃತರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದ್ದು ಜೊತೆಗೆ ಗ್ರಾಮಸ್ಥರಲ್ಲಿ ಆತಂಕವನ್ನ ಕೂಡ ಸೃಷ್ಟಿ ಮಾಡಿದೆ. ಇದಾದ ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿ ಮೃತದೇಹಗಳನ್ನು ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಅದಲ್ಲದೆ ಈ ಪ್ರದೇಶದಲ್ಲಿ ಮತ್ತಿತರ ಅಹಿತಕರ ಘಟನೆಯನ್ನ ತಡೆಯಲು ಪೊಲೀಸರು ಬಿಗಿ ಭದ್ರತೆಯನ್ನ ಮತ್ತಷ್ಟು ಹೆಚ್ಚು ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇದೀಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ನಿರಳ್ಗಿ ಕುಟುಂಬ ಜಮೀನಿನಲ್ಲಿ ಸ್ವಚ್ಛತೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸುಮಾರು 15-20 ಜನ ಬೈಕಿನಲ್ಲಿ ಬಂದು ಬರ್ಬರ ದಾಳಿಯನ್ನ ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಪಿ ಅವರೇ ಸ್ಪಷ್ಟನೆಯನ್ನ ನೀಡಿದ್ದು, ಈ ಘಟನೆಗೆ ಜಮೀನಿನ ವಿಚಾರವಲ್ಲದೆ ಕುಟುಂಬ ವೈಷಮ್ಯವೂ ಕೂಡ ಕಾರಣವಾಗಿದೆ ಎಂದು ಹೇಳಲಾಗ್ತಾ ಇದೆ. ಅದಲ್ಲದೆ ಪರಾರಿಯಾಗಿರುವ ಎಲ್ಲ ಆರೋಪಿಗಳನ್ನ ಅತಿ ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಎಸ್ಪಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇವತ್ತಿನ ದಿನ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವಿಂದಪುರ ಗ್ರಾಮದಲ್ಲಿ ಇವತ್ತು ಮಧ್ಯಾಹ್ನ ಅರೌಂಡ್ 2:30 ಓ ಕ್ಲಾಕಿಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದು 8 ಅಥವಾ 8ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ ಸುಮಾರು 28 ಜನ, ಈಗ ಕಂಪ್ಲೇಂಟಲ್ಲಿ ಅವರು 28 ಜನ ಬೈಕ್ಗಳಲ್ಲಿ ಬಂದುಬಿಟ್ಟು ಒಟ್ಟು 6 ಜನನ ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಇನ್ನಿಬ್ಬರು ಇಂಜೂರ್ಡ್ ಇದ್ದಾರೆ. ಅವರನ್ನು ಈಗಾಗಲೇ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಈ ಘಟನೆ ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಈ ಏನಿದು ಲ್ಯಾಂಡು ಸುಮಾರು 25 ಎಕರೆ ಲ್ಯಾಂಡ್ ಇದೆ. ಅದರಲ್ಲಿ ಒರಿಜಿನಲ್ ಓನರು ತೇಲಿ ಅಂತಂತೇಳಿ ಫ್ಯಾಮ್ಲಿ. ಅವರು ಮುಂಚೆ ಇಲ್ಲೇ ನೀವರ್ಗಿ ಊರಲ್ಲಿ ಇದ್ದರು. ಈ ಏನು ಸಸ್ಪೆಕ್ಟೆಡ್ ಅಕ್ಯೂಸ್ ಏನಿದ್ದಾರೆ ಕಂಪ್ಲೇಂಟಲ್ಲಿ, ದಟ್ ಇಸ್ ಕಲ್ಲನಗೌಡ ಪಾಟೀಲ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ, 2015ರಲ್ಲಿ ಈ ಏನೋ ಒಂದು ಕಲ್ಲನಗೌಡ ಪಾಟೀಲ್ರ ಕಡೆ ಇರುವಂಥ ಹುಡುಗ ಶಿವಾನಂದ್ ಅನ್ನೋನು ತೇಲಿ ಫ್ಯಾಮಿಲಿ ಕಡೆ ಹುಡುಗಿಯನ್ನು ಮದುವೆ ಆಗಿರ್ತಾನೆ. ಸೊ ಮದುವೆಯಾಗಿ ಮಕ್ಕಳಿಗೆ ಎಲ್ಲರೂ ಇರ್ತಾರೆ. ಬಟ್ 2015ರಲ್ಲಿ ಶಿವಾನಂದ್ ಅನ್ನುವಂಥ ಹುಡುಗನ ಟ್ರ್ಯಾಕ್ಟರ್ನ ಹಾಯಿಸಿ ಕೊಲೆ ಮಾಡಿರ್ತಾರೆ. ಆ ಕೊಲೆ ಕೇಸಲ್ಲಿ ಒಟ್ಟು 4 ಜನ ಆರೋಪಿತರು ಈಗಾಗಲೇ ಜೈಲು ಶಿಕ್ಷೆ ಆಗಿದೆ. ಮತ್ತು 2024ರಲ್ಲಿ ಅವರು ಕೋರ್ಟಿಂದ ರಿಲೀಸ್ ಆಗಿದ್ದಾರೆ. ಸೊ ಅದು ಹೈಕೋರ್ಟ್ ಅದು ಸುಪ್ರೀಂ ಕೋರ್ಟಿಗೆ ಹೋಗಿ ರಿಲೀಸ್ ಆಗಿದ್ದಾರೆ. ತದನಂತರ ತೇಲಿ 2015ರ ಘಟನೆ ನಂತರ ಇದೇನು ಒರಿಜಿನಲ್ ಓನರ್ ತೇಲಿ ಫ್ಯಾಮಿಲಿ ಇತ್ತು, ಅವರು ಇಲ್ಲಿ ಉಳುಮೆ ಆಗಲಿ ಅಥವಾ ಏನೂ ಮಾಡಿಲ್ಲ. ಪೂರ್ತಿ ಇದು ಸುಮಾರು ಟೋಟಲ್ 30 ಎಕರೆ ಇದೆ, 5 ಎಕರೆ ಖರೀದಿ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಸೊ ಇದು ಪೂರ್ತಿ ಪಾಳು ಬಿದ್ದಿದೆ. ಆದರೆ ಯಾವುದೇ ರೀತಿಯಂಥ ಉಳುಮೆ ನಡೆದಿಲ್ಲ ಸುಮಾರು 10-12 ವರ್ಷದಿಂದ. ಕೊಲೆ ಆದಾಗಿದ್ದು 2015ರಲ್ಲಿ. ಇತ್ತೀಚೆಗೆ ಕಳೆದ 6 ತಿಂಗಳ ಮುಂಚೆ ಈ ಏನು ತೇಲಿ ಫ್ಯಾಮಿಲಿ ಇದೆ, ಇದನ್ನು ಯಾರೂ ಕೂಡ ತೊಗೊಳ್ತಾ ಇರಲಿಲ್ಲ. ಮತ್ತು ಯಾರೇ ತೊಗೊಳೋದು ಬಂದರೂ ಕೂಡ ಈ ಕಲ್ಲನಗೌಡ ಪಾಟೀಲ್ ಫ್ಯಾಮಿಲಿ ಏನಿತ್ತು ಅದಕ್ಕೆ ಅಬ್ಜೆಕ್ಟ್ ಮಾಡ್ತಿದ್ರು. ಒಂದು 6 ತಿಂಗಳು ಮುಂಚೆ, ಅಂದಾಜು 6 ತಿಂಗಳು ಮುಂಚೆ ಈ ಚಡಚನ ಪಟ್ಟಣದ ನಿರಾಳೆ ಫ್ಯಾಮಿಲಿ ಈ ಹೊಲವನ್ನು ಖರೀದಿ ಮಾಡ್ತಾರೆ 25 ಎಕರೆ. ಸುಮಾರು 20 ದಿನಗಳ ನಂತರ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಬೆಳೆದಿರುವಂಥ ಗಿಡ ಕಂಟಿಗಳನ್ನು ಕ್ಲೀನ್ ಮಾಡೋದು, ಅದನ್ನೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವರಿಬ್ಬರು ಮಧ್ಯೆ ಏನು ಕಲ್ಲನಗೌಡ ಪಾಟೀಲ್ ಅಂಡ್ ಫ್ಯಾಮಿಲಿ ಮತ್ತು ನಿರಾಳೆ ಫ್ಯಾಮಿಲಿ ಮಧ್ಯೆ ಕಳೆದ 1 ತಿಂಗಳ ನಂತರ ಈ ಖರೀದಿ ಮಾಡ್ಬೇಕಾದ್ರೂ ತೊಗೊಳ್ಬೇಡಿ ಅಂತಂತ ಹೇಳೋ ಒಂದು ಮಾಹಿತಿನೂ ಕೂಡ ಇದೆ. ಮತ್ತು ಈ ಕ್ಲೀನ್ ಮಾಡ್ಬೇಕಾದ್ರೂ ಕೂಡ ಕುಂತು ಮಾತಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಬಟ್ ಇದು ಯಾವಾಗ ಸಕ್ಸಸ್ ಆಗಲಿಲ್ಲ. ಇವತ್ತು ಮೋಸ್ಟ್ ಪ್ರಾಬಬ್ಲಿ ಅವರು ಹೊಲದಲ್ಲಿ ಕೆಲಸ ಮಾಡ್ತಾ ಇರೋದನ್ನು ನೋಡಿಬಿಟ್ಟು ಸೊ ಬೈಕಲ್ಲಿ ಕರ್ಕೊಂಡು ಬಂದುಬಿಟ್ಟು ಇವತ್ತು ಒಟ್ಟು 6 ಜನರನ್ನು ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಅದರಲ್ಲಿ ಗುಂಡಪ್ಪ ನಿರಾಳೆ, ಚಂದ್ರಕಾಂತ್ ನಿರಾಳೆ, ಶಿವಪುತ್ರ ನಿರಾಳೆ, ಶಿವಪುತ್ರ ಮಕ್ಕಳಾದಂಥ
ರಾಹುಲ್ ಸಮರ್ಥ್ 5 ಜನ ಒಂದೇ ಕುಟುಂಬದವರು, ಮತ್ತು ಶಬ್ಬೀರ್ ಅತ್ತಾರ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೂಡ, ಅದನ್ನು ಕೂಡ ಚರ್ಚಲ್ಪಟ್ಟದವನು. ಮೋಸ್ಟ್ ಪ್ರಾಬಬ್ಲಿ ಅವನು ಇಲ್ಲಿ ಕಟ್ಟಿಗೆ ಕಡಿದದನ್ನು ತೊಗೊಳಕ್ಕೆ ಬಂದಿರ್ಬೋದು. ಸೊ ಇವರು 6 ಜನ ಹೊಡೆದಾಕಿದ್ದಾರೆ. ಇದ್ದಂಥ JCB ಡ್ರೈವರು ಮತ್ತು ಇನ್ನೊಬ್ಬ ವ್ಯಕ್ತಿ ಅವ್ರಿಗೆ ಇಂಜೂರ್ಡ್ ಆಗಿದೆ, ದೇ ಆರ್ ಫೈನು. ಸೊ ಈಗಾಗಲೇ ಬಾಡಿಗಳನ್ನು ವಿಜಯಪುರ ಸಿಟಿಯಲ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. FIR ಕೂಡ ಪ್ರಕರಣ ದಾಖಲಾಗ್ತಾ ಇದೆ. ಏನು ತಂಡಗಳನ್ನು ಈಗಾಗಲೇ ರಚನೆ ಮಾಡಲಾಗಿದೆ. ಆದಷ್ಟು ಬೇಗ ಆರೋಪಿತರು ಯಾರು ಅನ್ನೋದನ್ನು ಪತ್ತೆ ಮಾಡುತ್ತೆ. ಈಗಾಗಲೇ ಸೋಕೋ ಮತ್ತು ಫಿಂಗರ್ ಪ್ರಿಂಟ್ ಟೀಮ್ಗಳು ಬಂದು ಕೂಡ ಅವರ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲರೂ ಪರಾರಿಗಿದ್ದಾರೆ ಸರ್ ಈಗ? ಅದೇ ಮಾಡ್ತೀವಿ. ಎಲ್ಲರೂ ಪರಾರಿದ್ದಾರೆ, ಯಾರು ಪರಾರಿಯಾಗಿದೆ. ಸರ್ ಬರೀ ಪಚ್ಚಿದಾರ ಫೈರಿಂಗ್ ಆಗಿದೆಯಾ? ಈಗ ಸೂಪರ್ಫಿಷಿಯಲಿ ನಾವು ಇಂಜುರೀಸ್ಗಳನ್ನ ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿ ಇದು ಹರಿತವಾದಂಥ ಕೊಯ್ತ ತೊಗೊಂಡು ಕುತ್ತಿಗೆ ಭಾಗಕ್ಕೆ ಹೊಡೆದಿರೋದು ಕಂಡು ಬರ್ತಾ ಇದೆ. ನೇಚರ್ ಆಫ್ ಇಂಜುರೀಸ್ ಕೂಡ ಬಾಡೀಸ್ಗಳ ಮೇಲೆ ಅದೇ ರೀತಿ ಇದೆ. ಫೈರಿಂಗ್ ಆಗಿರೋದು ಬಿಟ್ಟಿರೋದು ನಮಗೆ ಪೋಸ್ಟ್ ಮಾರ್ಟಮ್ದಲ್ಲೇ ಕನ್ಫರ್ಮ್ ಆಗುತ್ತೆ. ಮೇಲ್ಗಡೆ ಯಾವುದು ಕಂಡು ಬಂದಿಲ್ಲ. ಕೆಲವು ದಿನಗಳಿಂದ ಎರಡೂ ಕುಟುಂಬಗಳು ಬಂದು ಚಡ್ಚನ್ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ರು. ಈ ಸಮಸ್ಯೆ ಆಗಿದೆ ಅಂತ ಅದನ್ನು ಚೆಕ್ ಮಾಡುತ್ತೆ, ಎಂಕ್ವೈರಿ ಮಾಡುತ್ತೆ. ಬಂದಿದ್ರು ಬಿಟ್ಟಿದ್ರು ಅನ್ನೋದನ್ನು ಗೊತ್ತಿಲ್ಲ. ಸರ್, ಈಗ ಪಾಟೀಲ್ ಫ್ಯಾಮಿಲಿ ಮತ್ತು ತೇಲಿ ಫ್ಯಾಮಿಲಿಗಳು ಮತ್ತೆ ದ್ವೇಷ ಇರೋದು ತೊಗೊಂಡಿದ್ದು ಇವರಲ್ಲ, ಇವ್ರಿಗೆ ಯಾಕೆ ಅವರು ಟಾರ್ಗೆಟ್ ಮಾಡಿದ್ರು? ಇವರು ಕೂಡ ಪರಿಚಿತರೇ ಇದ್ದಾರೆ. ನೆರಳೆ ಫ್ಯಾಮಿಲಿ ಆಗಿರ್ಬೋದು, ಮತ್ತು ಈಗೇನು ಅಕ್ಯೂಸ್ಡ್ ಫ್ಯಾಮಿಲಿ ಇದೆ ಅವರು ಕೂಡ ಪರಿಚಿತರೇ ಇದ್ದಾರೆ, ಒಬ್ರಿಗೊಬ್ರು ಪರಿಚಯನೇ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ತೇಲಿ ಫ್ಯಾಮಿಲಿ ನೇರವಾಗಿ ತೊಗೊಂಡು ಕೊಡಲ್ಲ ಅನ್ನೋದು ಒಂದಿರ್ಬೋದು, ಮತ್ತು ತೇಲಿ ಕುಟುಂಬದ ಒಂದು ಮಹಿಳೆಯೂ ಕೂಡ ಈಗ ಅವ್ರ ಮನೆಯಲ್ಲೇ ಇದ್ದಾರಲ್ಲ. ಸೊ ಹಾಗಾಗಿ ಇವೆಲ್ಲವನ್ನು ಅವರೇ ತೊಗೋಬೇಕು ಅನ್ನೋದೊಂದು ಉದ್ದೇಶ ಇರ್ಬೋದು. ಬಟ್ ಲೆಟ್ ಅಸ್ ಸಿ, ಇನ್ವೆಸ್ಟಿಗೇಷನ್ ಇನ್ನೂ ಮುಗಿದಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆ. ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ರಿವೀಲ್ ಮೋರ್ ಥಿಂಗ್ಸ್. ಸರ್ ಈಗ ಇಲ್ಲ ಸರ್, ಈಗ ಇವರಿಬ್ಬರಿಗೆ ಭೀಮನಗೌಡ ಕೇಸಲ್ಲಿ ಸ್ಟೇಷನ್ಗೆ ಬಂದರು, ಅವಾಗೂ ಏನೂ ಆಗಲಿಲ್ಲ. ಈಗ ಸ್ಟೇಷನ್ಗೆ ಬಂದು ಹೇಳಿದ್ರು ಕೂಡ ಕ್ರಮ ಕೈಗೊಳ್ಳಿಲ್ಲ. ಯಾಕಂದ್ರೆ ಅಲ್ಲ, ಆ ರೀತಿ ಆಗಿತ್ತು ಅಂತಂದರೆ ಖಂಡಿತವಾಗಿ ನಾವು ಕ್ರಮ ತಗೋತೀವಿ. ಏನಾದರೂ ಏನು ಇದರಲ್ಲಿ ಪೊಲೀಸ್ ಮಾಹಿತಿ ಬಂದು ಅಥವಾ ಪೊಲೀಸರ ನೆಗ್ಲಿಜೆನ್ಸ್ ಇದ್ದರೆ 100% ಅದನ್ನು ಕ್ರಮವನ್ನು ತಗೊಳ್ಳುತ್ತೆ. ದೇರ್ ಇಸ್ ನೋ ಡೌಟ್. ಥ್ಯಾಂಕ್ ಯು. ಜೊತೆಗೆ ಅಧಿಕಾರಿಗಳು ಕೂಡ ಈ ಘಟನೆಯಲ್ಲಿ ಶಾಮೀಲಾಗಿದ್ದರೆ ಅವರ ಮೇಲೂ ಕೂಡ ಕ್ರಮವನ್ನು ಜರುಗಿಸಲಾಗುವುದು ಎಂದು ಸ್ವತಃ SP ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಕರ್ನಾಟಕ ಬೀಟ್ ಸುದ್ದಿವಾಹಿನಿ.